ಕುರಿತು ಮೇಲ್ಕಲಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕುರ್ಚಿ ತಾಲೂಕಾ ಹೋರಾಟ ಸಮಿತಿ ಕುರ್ಚಿ ವತಿಯಿಂದ ಮನವಿ ಸಲ್ಲಿಸುವುದೇನೆಂದರೆ ಕುರ್ಚಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ರಚಿಸಲು ಬೇಕಾಗಿರುವ ಎಲ್ಲ ರೀತಿಯ ಸೌಲಭ್ಯಗಳು ಹೊಂದಿದೆ. ಮೇಲಾಗಿ ಕುರ್ಚಿ ಪಟ್ಟಣವು ಕರ್ನಾಟಕ ವಿಧಾನಸಭಾ ಮತಕ್ಷೇತ್ರ ಆಗಿರುತ್ತದೆ. ಕುರ್ಚಿ ಪಟ್ಟಣವು ರಾಯಬಾಗ್ ತಾಲೂಕಿನ ಅತಿ ಹಳೆಯ ಹೋಬಳಿಯಾಗಿರುತ್ತದೆ. ಇದು ಕೃಷ್ಣಾ ನದಿ ತೀರದಲ್ಲಿ ಇರುವುದರಿಂದ ಫಲವತ್ತ ಭೂಮಿ ಮತ್ತು ನೀರ ಸೌಲಭ್ಯವನ್ನು ಹೊಂದಿರುತ್ತದೆ. ಹಿಂದೂ ಮುಸ್ಲಿಂ ಆರಾಧ್ಯ ದೈವ ಹಜರತ್ ಮಾಸಾಹೇಬ ನೆಲೆಸಿದ ಪಟ್ಟಣವಾಗಿದೆ. ಕುರ್ಚಿ ಹೋಬಳಿಯು 1,30,30,562 ವಿಸ್ತೀರ್ಣವಾದ ಭೌಗೋಳಿಕ ಕ್ಷೇತ್ರವನ್ನು ಹೊಂದಿರುತ್ತದೆ. ಕುರ್ಚಿ ಪಟ್ಟಣವು ರಾಯಬಾಗ್ ತಾಲೂಕಿನ ಅತಿ ದೊಡ್ಡ ಪುರಸಭೆ ಅಂತ ಹೆಸರುವಾಸಿಯಾಗುತ್ತದೆ. ಕುರ್ಚಿ ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತ್ 41 ಸದಸ್ಯರುಗಳು ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಳಗೊಂಡಿರುತ್ತದೆ. ಸನ್ 2011ರ ಜನಗಣತಿ ಪ್ರಕಾರ 39,396 ಜನಸಂಖ್ಯೆಯನ್ನು ಒಳಗೊಂಡಿರುತ್ತದೆ. ಈಗ ಪ್ರಸ್ತುತ ಸುಮಾರು 2025ರಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಒಳಗೊಂಡಿರುತ್ತದೆ. ಕುರ್ಚಿ ಹೋಬಳಿಗೆ ಸಂಬಂಧಿಸಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ಸಾವಿರಾರು ಜನರು ತಮ್ಮ ಸರ್ಕಾರಿ ಇತರ ದೈನಂದಿನ ಕೆಲಸಗಳಿಗೆ ಕುರ್ಚಿ ಪಟ್ಟಣವನ್ನು ಅವಲಂಬಿಸಿರುತ್ತಾರೆ. ತಾಲೂಕಾ ಮಟ್ಟ ಇರಬೇಕಾದ ಅರ್ಥ ಇದೆ. ಕುರ್ಚಿ ಸುತ್ತಮುತ್ತಲಿನ ಗ್ರಾಮಗಳಾದ ಗೊಂಡವಾಳ, ಶಿರಗೂರ್, ಯಲ್ಪರಟ್ಟಿ, ಪರಮಂದವಾಡಿ, ಕೆಮ್ಲಾಪುರ್, ಸಿದ್ದಾಪುರ್, ಹೆಬ್ಬರಟ್ಟಿ, ಯಲ್ಪರಟ್ಟಿ, ಕೋಡಿಗೋಡ್, ನಿಲ್ಜಿ, ಮೊರಬ್, ಬೆಕ್ಕೇರಿ, ಬ್ಯಾಕೋಡ್, ಅಲಕ್ನೂರ್ ತುಂಬಾ 7 ಕಿಲೋಮೀಟರ್ ಹತ್ತಿರದಲ್ಲಿ ಇರುತ್ತದೆ. ಕುರ್ಚಿದಲ್ಲಿ ಉಪ ತಹಸೀಲ್ದಾರ್ ನಾಡ ಕಚೇರಿ ಇರುತ್ತದೆ. ಪೊಲೀಸ್ ಠಾಣೆ, ಎಪಿಎಂಸಿ ರೈತ ಸಂಪರ್ಕ ಕೇಂದ್ರ, ಪಶು ವೈದ್ಯಕೀಯ ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಬ್ರಿಟಿಷ್ ಕಾಲದಿಂದ ರೈಲು ಸಂಚಾರ ಇರುತ್ತದೆ. ಈಗ ಕುರ್ಚಿ ಪಟ್ಟಣವು ರೈಲ್ವೆ ಜಂಕ್ಷನ್ ಆಗಿ ಪರಿವರ್ತನೆಯಾಗಿದೆ. ಬಸ್ ತುಂಗದಾನಿದೆ. ನೀರಾವರಿ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ, ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮ 220, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಮುದಾಯ ಆರೋಗ್ಯ ಕೇಂದ್ರ, ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಸಂಘ ಸಂಸ್ಥೆ ಬ್ಯಾಂಕ್ಗಳು ಸೌಲಭ್ಯಗಳು ಇರುತ್ತದೆ. ಅಂಚೆ ಕಚೇರಿ, ದೂರ ಸಂಚಾರ ಇಲಾಖೆ, ಪ್ರವಾಸ ಮಂದಿರ್, ಆಶ್ರಮ ಶಾಲೆ, ಮೊರಾರ್ಜಿ ವಸತಿ ಶಾಲೆ, ಅಬುಲ್ ಕಲಾಂ ಆಜಾದ್ ಶಾಲೆ. ಕುರ್ಚಿ ಪಟ್ಟಣದಲ್ಲಿ 30 ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿವೆ, 3 ಪದವಿ ಪೂರ್ವ ಕಾಲೇಜುಗಳಿವೆ, 1 ಪದವಿ ಕಾಲೇಜ್ ಇದೆ, 2 ITI ಕಾಲೇಜುಗಳಿವೆ. ಕುರ್ಚಿ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 21 ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಇರುತ್ತವೆ. ಈ ಎಲ್ಲ ಸೌಲಭ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಿಸಲು ಸಂಬಂಧಪಟ್ಟ ಇಲಾಖೆಗೆ ಆದೇಶ ಮಾಡಲು ನಮ್ಮೆಲ್ಲರದು ಮನವಿ ಇರುತ್ತದೆ. ಹಿಂದಿನ ಅಧಿವೇಶನ ಮತ್ತು ಅನೇಕ ಬಜೆಟ್ಗಳ ಮುಂಚೆ ನಮ್ಮ ಕುರ್ಚಿ ಪಟ್ಟಣವನ್ನು ಅಧಿಕೃತವಾಗಿ ತಾಲೂಕು ಅಂತ ಘೋಷಣೆ ಆಗಲಿಲ್ಲ. ಹೀಗಾಗಿ ನಾವು ಊರಿನ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಇವತ್ತು ದಿನಾಂಕ ಅಂದ್ರೆ 15 ಡಿಸೆಂಬರ್ 2025ರಂದು ತಮಗೆ ಮನವಿಯನ್ನು ಸಲ್ಲಿಸಿರುತ್ತೇವೆ. ಕಾರಣ ಈ ಅಧಿವೇಶನದಲ್ಲಿ ಕುರ್ಚಿ ಪಟ್ಟಣವನ್ನು ತಾಲೂಕಾ ಕೇಂದ್ರ ಅಂತ ಘೋಷಣೆ ಆಗಿದ್ದರೆ ಮುಂದಿನ ಹೋರಾಟ ತುಂಬಾ ಪರಿಣಾಮಕಾರಿ ಆಗಿರುತ್ತದೆ ಅಂತ ತಮ್ಮಲ್ಲಿ ಇಡೀ ಕುರ್ಚಿ ಗ್ರಾಮಸ್ಥರ ಮತ್ತು ಕುರ್ಚಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಜನರ ಪರವಾಗಿ ನಾವು ಡೆಪ್ಯೂಟಿ ತಹಸೀಲ್ದಾರ್ಗೆ ಮುಖಾಂತರ ಕರ್ನಾಟಕ ಘನ ಸರ್ಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಡೆಪ್ಯೂಟಿ ಸಿಎಂ ಅವರಿಗೆ, ರೆವಿನ್ಯೂ ಮಿನಿಸ್ಟರ್ಗೆ, ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಮುಖಾಂತರ ಎಲ್ಲ ಊರಿನ ಜನರ ಪರವಾಗಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. हम लोग जो है हमारी मम्मी जो है MLA साहब को, हमारे शासक महेश तमन्नार, उस्तुवार मिनिस्टर सतीश जारकिहोली जी को, रेवेन्यू मिनिस्टर बैरेगौड़ा को और डिप्टी सीएम DK शिव कुमार जी को और हमारे माननीय मुख्यमंत्री संग्राम, इसके लिए आप सबको और एक बार बोला नहीं जाएगा कि सब लोग अपनी